NPS ವರ್ಸಸ್ ಮ್ಯೂಚುವಲ್ ಫಂಡ್ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಅಂತ ಸಿಂಪಲ್ ಆಗಿ ಕಂಪ್ಯಾರಿಸನ್ ಮಾಡೋಣ ಬನ್ನಿ. ಫಾರ್ ಎಕ್ಸಾಂಪಲ್ ಈಗ ನೀವು 30% ಟ್ಯಾಕ್ಸ್ ಬ್ರಾಕೆಟ್ ನಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅಂಡ್ ನೀವು ಪ್ರತಿ ತಿಂಗಳು 10,000 ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋಣ. ಅಂಡ್ ಆ 10,000 ನಿಮಗೆ ಎಂಪ್ಲಾಯರ್ಸ್ NPS ಕಾಂಟ್ರಿಬ್ಯೂಷನ್ ಅಂದ್ರೆ ಸೆಕ್ಷನ್ 80 CCD 2 ನ ಮೂಲಕ ಹಾಕಿದ್ರೆ ಪೂರ್ತಿಯಾಗಿ 10,000 ನಿಮಗೆ ಟ್ಯಾಕ್ಸ್ ಫ್ರೀ ಆಗಿ ಇನ್ವೆಸ್ಟ್ ಆಗುತ್ತೆ. ಅಂದ್ರೆ ಟ್ಯಾಕ್ಸ್ ಕಟ್ ಆಗೋ ಮುಂಚೆನೆ ಇನ್ವೆಸ್ಟ್ ಆಗುತ್ತೆ. ಅಂಡ್ NPS ನಲ್ಲಿ ಎಂಪ್ಲಾಯರ್ ಬೇಸಿಕ್ ಸ್ಯಾಲರಿ 14% ವರೆಗೆ ಟ್ಯಾಕ್ಸ್ ಫ್ರೀ ಆಗಿ ಕಾಂಟ್ರಿಬ್ಯೂಟ್ ಮಾಡಬಹುದು. ಆದ್ರೆ ಅದೇ 10,000 ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೇಕಂದ್ರೆ ಪೋಸ್ಟ್ ಟ್ಯಾಕ್ಸ್ ಆಗುತ್ತೆ. ಅಂದ್ರೆ ಮೊದಲೇ ಸ್ಯಾಲರಿ ಮೇಲೆ 3,000 ಕಟ್ ಆಗಿ ಇನ್ವೆಸ್ಟ್ ಆಗೋದು 7,000 ಮಾತ್ರ. ಈಗ 25 ವಯಸ್ಸಿನಿಂದ 60 ವರ್ಷದವರೆಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಅಂಡ್ ಪ್ರತಿ ವರ್ಷ 5% ಅಷ್ಟು ಸ್ಟೆಪ್ ಅಪ್ ಮಾಡ್ತೀರಾ ಅಂತ ಅನ್ಕೋಣ. ಸೊ ಈಗ NPS ಗೂ ಮ್ಯೂಚುವಲ್ ಫಂಡ್ ಗೂ ರಿಟರ್ನ್ಸ್ ಎಷ್ಟಿದೆ ಅಂತ ನೋಡೋಣ. NPS ಅಗ್ರೆಸಿವ್ ಈಕ್ವಿಟಿ ಇದು ಕಳೆದ 10 ವರ್ಷಗಳ ಸರಾಸರಿ ಸುಮಾರು 13.55% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಇನ್ನು ಅಗ್ರೆಸಿವ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇದು ಕಳೆದ 10 ವರ್ಷಗಳ ಸರಾಸರಿ ಸುಮಾರು 12.36% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಇನ್ನು 35 ವರ್ಷಗಳ ನಂತರ NPS ಕಾರ್ಪಸ್ ಬಂದು 11.24 ಕೋಟಿ ಆಗಿರುತ್ತೆ. ಇದರಲ್ಲಿ 60% ಅಂದ್ರೆ 6.74 ಕೋಟಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಅಂಡ್ ಇನ್ನು ಉಳಿದ 40% ಆನ್ಯುಟಿ ಆಗಿರುತ್ತೆ, ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ಮ್ಯೂಚುವಲ್ ಫಂಡ್ ಕಾರ್ಪಸ್ ಬಂದು ನಿಮಗೆ 6.51 ಕೋಟಿ ಆಗುತ್ತೆ, ಇದು ಟ್ಯಾಕ್ಸಬಲ್. ಅಂಡ್ ಆಫ್ಟರ್ ಟ್ಯಾಕ್ಸ್ ಸುಮಾರು ನಿಮಗೆ 5.8 ಕೋಟಿ ಆಗುತ್ತೆ. ಆದರೆ ಇಬ್ಬರ ರಿಟರ್ನ್ ಸೇಮ್ ಅಂದ್ರೆ NPS ಇನ್ನೂ ಬೆಟರ್ ಆಗುತ್ತೆ. ಯಾಕಂದ್ರೆ NPS ಕಾರ್ಪಸ್ ಬಂದು 8.1 ಕೋಟಿ ಇದ್ರೆ ಅದರಲ್ಲಿ ನಿಮಗೆ 4.86 ಕೋಟಿಯಷ್ಟು ಟ್ಯಾಕ್ಸ್ ಫ್ರೀ ಇರುತ್ತೆ. ಇನ್ನು ಮ್ಯೂಚುವಲ್ ಫಂಡ್ ಕಾರ್ಪಸ್ ಬಂದು 6.03 ಕೋಟಿ ನಿಮಗೆ ಆಫ್ಟರ್ ಟ್ಯಾಕ್ಸ್ ಬಂದು 5.4 ಕೋಟಿ ಇರುತ್ತೆ. ಹೀಗಾಗಿ ಸೇಮ್ ಇನ್ವೆಸ್ಟ್ಮೆಂಟ್ ಸೇಮ್ ರಿಟರ್ನ್ಸ್ ಇದ್ರೂ ಕೂಡ NPS ಮುಂದೆ ಇದೆ. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಮ್ಯೂಚುವಲ್ ಫಂಡ್ಸ್ NPS ಗಿಂತ ಕನ್ಸಿಸ್ಟೆಂಟ್ಲಿ ಎಷ್ಟು ರಿಟರ್ನ್ಸ್ ಕೊಡ್ತಿದೆ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ನಿಮಗೆ ಬೆಟರ್ ಅನ್ಸ್ಬೋದು. ಹಾಗೆ ನಿಮ್ಮ ಆಯ್ಕೆ ಯಾವುದು ಅಂತ NPS ಅಥವಾ ಮ್ಯೂಚುವಲ್ ಫಂಡ್ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇದೇ ರೀತಿ ಹೆಚ್ಚು ಫಿನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.